ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪುಟ್ಟ ಬಾಲಕಿ ಮಾಡಿದ್ದ ರೀಲ್ಸ್ ಭಾರಿ ವೈರಲ್ ಆಗಿತ್ತು. ನಾವು ಕೂಡ ನಿಮ್ಮ ಫ್ಯಾನ್ಸ್ ಅಲ್ವಾ, ನಮಗೂ ಮದುವೆ ಟ್ರೀಟ್ ಸಿಗಬೇಕು ಅಂತ ಕ್ಯೂಟಾಗಿ ಕೇಳಿದ್ಲು. ಕೇಳಿದ್ರಲ್ವಾ ಈ ಒಂದು ವಿಡಿಯೋ. ಸೊ ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವೈರಲ್ ಆಗಿದ್ದ ಕೂಡಲೇ ಆ ವಿಡಿಯೋ ನೋಡಿದ ವಿಜಯ್ ದೇವರಕೊಂಡ ಏನು ಮಾಡಿದ್ರು ಗೊತ್ತಾ, ತಕ್ಷಣವೇ ರಿಪ್ಲೈ ಕೊಟ್ಟಿದ್ದಾರೆ. ಏನಂತ ಅಂದರೆ, ನಿನ್ನನ್ನು ಮನೆಗೆ ಕರಿತೀನಿ, ನಿನಗೆ ಇಷ್ಟವಾದ ಊಟ ಮಾಡಿಸ್ತೀನಿ ಅಂತ ಮಾತು ಕೊಟ್ಟರು. ಅದು ಕೇವಲ ಮಾತಲ್ಲ, ಈಗ ಆ ಮಾತು ನಿಜವಾಗಿದೆ. ಇತ್ತೀಚೆಗೆ ಆ ಪುಟಾಣಿ ಮತ್ತು ಅವಳ ಕುಟುಂಬವನ್ನು ತಮ್ಮ ಮನೆಗೆ ಸ್ಪೆಷಲ್ ಆಗಿ ಆಹ್ವಾನಿಸಿ ತುಂಬ ಪ್ರೀತಿಯಿಂದ ಗೌರವಿಸಿದ್ದಾರೆ. ಸೊ ಮನೆಗೆ ಹೋದಾಗ ಏನಾಯಿತು ಗೊತ್ತಾ, ಫುಲ್ಲು ಹೋಮ್ ವೈಬು, ಫ್ರೆಂಡ್ಲಿ ಟಾಕ್, ಫೋಟೋಸ್, ಸಣ್ಣ ಸಣ್ಣ ಮಾತುಗಳು. ಅದರಲ್ಲೂ ಹೈಲೈಟ್ ಏನು ಅಂದರೆ, ಆ ಪುಟಾಣಿ ಕೇಳಿದ್ದೇ ಲಡ್ಡು, ಅದನ್ನೇ ವಿಶೇಷವಾಗಿ ತಯಾರಿಸಿ ಜೊತೆಗೆ ರುಚಿಯಾದ ಊಟವನ್ನು ಬಡಿಸಿದ್ದಾರೆ. ಅಷ್ಟೇ ಅಲ್ಲ, ವಿಜಯ್ ಮತ್ತು ರಶ್ಮಿಕಾ ಆ ಪುಟಾಣಿ ಜೊತೆ ಸಮಯ ಕಳೆಯುತ್ತಾ, ಆಕೆಯ ಜೊತೆ ನಗುತ್ತಾ ಮಾತನಾಡುತ್ತಾ ಒಂದು ಕುಟುಂಬದಂತೆಯೇ ನಡೆದುಕೊಂಡಿದ್ದಾರೆ. ಈ ಘಟನೆ ಯಾಕೆ ಸ್ಪೆಷಲ್ ಗೊತ್ತಾ, ಫ್ಯಾನ್ಸ್ ಅಂದರೆ ಕೇವಲ ಲೈಕ್ಸ್ ಆ್ಯಂಡ್ ಫಾಲೋವರ್ಸ್ ಅಲ್ಲ, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಗೌರವ ಕೊಡುವುದೇ ನಿಜವಾದ ಸ್ಟಾರ್ಡಮ್. ಒಂದು ಸಣ್ಣ ರೀಲ್ಸ್, ಒಂದು ಸತ್ಯವಾದ ರಿಪ್ಲೇ, ಒಂದು ದೊಡ್ಡ ಖುಷಿ ಕ್ಷಣವಾಗಿ ಮಾರ್ಪಟ್ಟಿದೆ. ರೀಲ್ಸ್ ಮಾಡಿದ್ದ ಪುಟಾಣಿಗೆ ಸ್ಟಾರ್ ದಂಪತಿ ಸರ್ಪ್ರೈಸ್, ಮಾತು ಕೊಟ್ಟ ವಿಜಯ್ ಮಾತು ಉಳಿಸಿಕೊಂಡ ಸ್ಟೋರಿ, ಫ್ಯಾನ್ಸ್ ಕೇಳಿ ಲಡ್ಡು, ಸ್ಟಾರ್ ಮನೆ ಊಟ. ನಿಜವಾದ ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು. ಎಷ್ಟು ಮುದ್ದಾಡಿ ಆ ಒಂದು ಪುಟಾಣಿ ಫ್ಯಾನ್ಸನ್ನು ಸೊ ಮನೆಗೆ ತುಂಬಾ ಆತ್ಮೀಯವಾಗಿ ಬರಮಾಡಿಕೊಂಡು ಆತಿಥ್ಯ ಸ್ವೀಕರಿಸಿ ಅಂತ ಹೇಳಿ ಸೊ ಅವರಿಗಿಷ್ಟವಾದ ಸಿಹಿ ತಿಂಡಿಗಳನ್ನು ಮಾಡಿ ಬಡಿಸಿದರು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಎಲ್ರಿಗೂ.